ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪತ್ರಕರ್ತರಿಗೆ ಕರೆಯುವ ಉದ್ದೇಶ ಏನಂದ್ರೆ, ಮೊನ್ನೆ ದಿವಸ ಪ್ರಕಾಶ್ ಜಮಾದಾರವರು ಮಾಲಿಕೆ ಸಾಹೇಬರ ಎದುರುಗಡೆ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅಂದರೆ, ಮಾಲಿಕೆ ಗುತ್ತಿದಾರವರು ನಮ್ಗ ಎಮ್ಮ ಪಡ್ಲಿನ ಚೀಲ ಅಂತಾರ ಅಂತೇಳಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಹೌದ್ರಿ, ಮಾಲಿಕೆ ಗುತ್ತಿದಾರ ಅಂದಿದ್ದಕ್ಕೆ ನಿಮ್ಗೆ ಬೇಜಾರಾಗಿ ಪ್ರೆಸ್ ಮೀಟ್ದಾಗ ನೀವು ಸುದ್ದಿ ಕೊಟ್ರಿ. ಇತ್ತಿದ್ದೇ ಹೇಳ್ಯಾರಲ್ರ ಅವರು, ತಪ್ಪಂತೂ ಏನು ಹೇಳಿಲ್ಲ. ಚೀಲ ಇದ್ದಿದ್ದು ಖರೆ ಅದ, ಹೇಳಿದ್ದೆ ಖರೆ ಅದ. ಅವರು ಯಾಕೆ ಹೇಳ್ಯಾರಪ್ಪ ಅಂದ್ರೆ, ನೀವು ವಿಠ್ಠಲರನ್ನ ಹೆಸರು ತಗೊಂಡು ಮಾತಾಡ್ತೀರಿ. ವಿಠ್ಠಲರ ಸಾಹೇಬರಿಗೆ ನೀವು ಯಾವ ಇಲೆಕ್ಷನ್ದಾಗ ನಿಂತು ಸಪೋರ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ರಿ ಹೇಳ್ರಿ. ವಿಠ್ಠಲರ ಬಗ್ಗೆ ಹೆಸರು ತಗೋಂತ ನೈತಿಕತೆ ನಿಂಬಲ್ಲಿಲ್ಲ. ಯಾಕೆ ವಿಠ್ಠಲರ ಹೆಸರು ತಗೋತೀರಿ ನೀವು ಪದೇ ಪದೇ ಪದೇ? ವಿಠ್ಠಲರ ಸಪೋರ್ಟ್ ಮಾಡ್ರಿ. ನೀವು ವಿಠ್ಠಲರ ಇಲೆಕ್ಷನ್ ಮಾಡ್ಬೇಕಾದ್ರೆ ನಾವು ಆ ಟೈಮ್ದಾಗ ನಾವು ಸಣ್ಣವರಿದ್ದೀವಿ. ಆ ಟೈಮ್ದಾಗ ನೀವು ಎಮ್ಮ ಪಟ್ಟಿದ್ರು ಸಪೋರ್ಟ್ ಮಾಡಿರಿ ಪ್ರಕಾಶ್ ಜಮಾದಾರ್ ಸರ್. ಇನ್ನೊಂದು ಏನಂದ್ರೆ, ಮಾಲಿಕೆ ಗುತ್ತಿದವ್ರದ್ದು ಅಭಿವೃದ್ಧಿ ಬಗ್ಗೆ ಕೆಲವೊಬ್ರು ಮಾತಾಡ್ತೀರಿ. ಮಾಲಿಕೆ ಗುತ್ತಿದವರು ಅಭಿವೃದ್ಧಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅಭಿವೃದ್ಧಿ ಏನು ಮಾಡಿರತ್ತಳೆ, ನಾವು ಒಂದು ಟೆಂಟ್ ಹಾಕ್ತೀವಿ, ಆ ಟೆಂಟಿಗೆ ಕರಿತೀವಿ. ನೀವು ಟೆಂಟ್ ಹಾಕ್ರಿ, ನಿಂಬಲ್ಲಿ ನಾವು ಬರ್ತೀವಿ, ನಂಬಲ್ಲಿ ನೀವು ಬರ್ರಿ. ನಿಮ್ಮ ಸಾಹೇಬ್ರು ಏನು ಮಾಡ್ರ ಅನ್ನೋದು ಗೊತ್ತಾಗ್ತದ, ನಮ್ಮ ಸಾಹೇಬ್ರು ಏನು ಮಾಡ್ರ ಅನ್ನೋದು ಗೊತ್ತಾಗ್ತದ. ಇಲ್ರಿ, ಮೇಲೆ ಕಾಣಿಸ್ತದಲ್ಲ ತಾಲೂಕಿನ ಜನರಿಗೆ. ನೀವು 2 ಬಾರಿ MLA ಆಗಿ ಮಗನಿಗೆ 4 ಸ್ಥಾನಮಾನಗಳು ಕೊಟ್ರಿ. ಮತ್ತ ಮಾಲಿಕೆ ಗುತ್ತಿದಾರವರು 30 ವರ್ಷಗಳ ಕಾಲ ರಾಜಕೀಯ ಮಾಡ್ರ. ತಮ್ಮ ಸಿಂಹದಂತ 3 ಮಕ್ಕಳಿಗೆ ಇವತ್ತಿಗೂ ಒಂದು ಸಣ್ಣ ಪೋಸ್ಟಿಂಗ್ ಇಲ್ಲ ಅವ್ರಿಗೆ. ಯಾವ್ದು ಸ್ವಾರ್ಥ ರಾಜಕಾರಣಿ ಮಾಡ್ರಿ ಹೇಳ್ರಿ ಮಾಲಿಕೆ ಗುತ್ತಿದಾರ ಸಾಹೇಬ್ರು? ತಮ್ಗಾಗಿ ಏನು ಮಾಡ್ರಿ ಹೇಳ್ರಿ? ಹಾಗಾಗಿ ನೀವು ಈ ತರ ಮಾತಾಡೋದು ತಪ್ಪ. ಸಾಹೇಬ್ರು, ಮಾಲಿಕೆ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡೋದು ತಪ್ಪ. ನೀವು ಏನು, ಅವರು ಮಾಜಿ ಸಚಿವರು ಅದಾರ, ಅವ್ರ ಬಗ್ಗೆ ಎಮ್ಮ ಪಳ್ಳಿ ಸ್ವಾರಿ ಕೇಳ್ರಿ. ನೀವ್ ಯಾರ್ರಿ ಆರ್ಡರ್ ಮಾಡೋರು? ನೀವ್ ಯಾರು? ಮಾಲಿಕೆ ಗುತ್ತಿದಾರ ಅವರು ಎಮ್ಮ ಪಳ್ಳಿ ಸ್ವಾರಿ ಕೇಳ್ಬೇಕಂತೇಳಿ ಅವ್ರು 40 ವರ್ಷಗಳ ಕಾಲ ರಾಜಕೀಯ ಮಾಡ್ಕೊತ ಬಂದಾರ. ಅವ್ರಿಗೆ ಅನ್ಬೋದು, ಇವ್ರಿಗೆ ಅನ್ಬೋದು. ಮತ್ತೆ ಅವ್ರವ್ರು ಮಾತಾಡ್ಕೋತಾರ. ನೀವ್ ಯಾರ್ರಿ ಸ್ವಾರಿ ಕೇಳತ್ ಹೇಳೋರು? ಈ ಸದ್ದ ನಂದು ಪ್ರಕಾಶ್ ಜಮಾದಾರ್ ಅವ್ರ ವಿರುದ್ಧ ಏನಂದ್ರ, ಮಾಲಿಕೆ ಗುತ್ತಿದಾರವ್ರಿಗೆ ಏನು ಸ್ವಾರಿ ಕೇಳ್ತಾ ಅದನ್ನೇ ಮಾಡಿರಲ್ಲ, ಅದು ನೀವು ಹಿರಿಯರಿಗೆ ಅಂದಿದ್ದು ದೊಡ್ಡ ತಪ್ಪದ. ಅದಕ್ಕೆ ನೀವು ನಮ್ಮ ಸಾಹೇಬ್ರಿಗೆ ಸ್ವಾರಿ ಕೇಳಬೇಕು.